ಸೊ ಫ್ರೆಂಡ್ಸ್, ಈಗ ಜುಲೈ 15ರಿಂದ ಬಂದ್ಬಿಟ್ಟು ನಮ್ಮದು ಅರ್ನಿಂಗ್ಸ್ ಏನಿದೆ ಯೂಟ್ಯೂಬಲ್ಲಿ ಅದು ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ. ಓಕೆನಾ? ಈಗ ಇದ್ರ ಬಗ್ಗೆ ಯಾರು ಜಾಸ್ತಿ ಹೇಳ್ತಾ ಇಲ್ಲ. ಎಲ್ಲರೂ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಏನು ನಷ್ಟ ಆಗ್ತಿದೆ, ಯೂಟ್ಯೂಬಿಂದ ಏನು ನಮ್ಮದು ಚಾನಲ್ಸ್ಗಳು ಡಿಮಾನಿಟೈಸ್ ಆಗ್ತಿದೆ, ಇದ್ರ ಬಗ್ಗೆನೇ ಎಲ್ಲರೂ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಬರೀ ಇದ್ರ ಬಗ್ಗೆನೇ ವೀಡಿಯೋಸ್ನ ಮಾಡ್ತಿದ್ದಾರೆ. ನೀವು ಕೂಡ ಈ ವಿಡಿಯೋಸ್ನ ನೋಡಿರ್ಬೋದು ಅಲ್ವಾ? ಈಗ ಜುಲೈ 15ರಿಂದ ಏನು ಅಪ್ಡೇಟ್ ಬರ್ತಿದೆ, ಅದರಿಂದ ಏನೋ ನಮ್ಮದು ಚಾನಲ್ ಡಿಮಾನಿಟೈಸ್ ಆಗ್ತಿದೆ, ಎಲ್ಲರೂ ಬಂದ್ಬಿಟ್ಟು ಇದ್ರ ಬಗ್ಗೆ ನಿಮಗೆ ಯೂಟ್ಯೂಬಲ್ಲಿ ಈ ಅಪ್ಡೇಟ್ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಲಾಭನೂ ಇದೆ, ಅಂದರೆ ಒಳ್ಳೆ ವಿಷಯನೂ ಇದೆ. ಅದ್ರ ಬಗ್ಗೆ ಯಾರು ಹೇಳ್ತಿಲ್ಲ. ಇದೊಂದು ಬ್ಯಾಡ್ ಅಪ್ಡೇಟ್ ಆಗಿದ್ರೆ ಒಂದು ಗುಡ್ ಅಪ್ಡೇಟ್ ಕೂಡ ಇದೆ. ಇದ್ರ ಬಗ್ಗೆ ಯಾರು ಬಂದ್ಬಿಟ್ಟು ಜಾಸ್ತಿ ವಿಡಿಯೋಸ್ನ ಮಾಡಿ ಹೇಳ್ತಾ ಇಲ್ಲ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನಮಗೆ ಯೂಟ್ಯೂಬ್ ಕಡೆಯಿಂದ ಯಾವ ರೀತಿ ಅರ್ನಿಂಗ್ಸ್ ಜಾಸ್ತಿ ಆಗ್ತಿದೆ, ಏನು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಅವರಿಗೆಲ್ಲ ಅರ್ನಿಂಗ್ಸ್ ಯಾವ ರೀತಿ ಜಾಸ್ತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಫ್ರೆಂಡ್ಸ್, ಹೇಳೋದಾದ್ರೆ ಮೊದಲು ಬಂದ್ಬಿಟ್ಟು ಒಂದು ಬ್ಯಾಡ್ ಅಪ್ಡೇಟ್ ಇದೆ, ಒಂದು ಗುಡ್ ಅಪ್ಡೇಟ್ ಇದೆ. ನಾವು ಇದರಲ್ಲಿ ಎರಡರ ಬಗ್ಗೆನೂ ಮಾತಾಡೋಣ. ಫಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ಬ್ಯಾಡ್ ಅಪ್ಡೇಟ್ ಬಗ್ಗೆ ಹೇಳ್ತೀನಿ, ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ. ಓಕೆನಾ? ಅದಾದ್ಮೇಲೆ ನಾವು ಏನು ಗುಡ್ ಅಪ್ಡೇಟ್ ಇದೆ, ಅದರಿಂದ ಯಾವ ರೀತಿ ನಿಮಗೆ ಅರ್ನಿಂಗ್ಸ್ ಆಗ್ತಿದೆ, ಏನು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಓಕೆನಾ? ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಆಗಿ ನೋಡಿ. ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಫುಲ್ ಅಂದ್ರೆ ಫುಲ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಫುಲ್ ಆಗಿ ವಾಚ್ ಮಾಡಿ. ಓಕೆನಾ ಫ್ರೆಂಡ್ಸ್, ಈಗ ಯೂಟ್ಯೂಬಿಂದ ಅಪ್ಡೇಟ್ ಬಂದಿರೋದ್ರಲ್ಲಿ ಲಾಭನೂ ಇದೆ, ನಷ್ಟನೂ ಇದೆ. ಓಕೆನಾ? ಯೂಟ್ಯೂಬ್ ಕಡೆಯಿಂದ ಸ್ವಲ್ಪ ಲಾಭನೂ ಇರುತ್ತೆ, ನಮಗೆ ಸ್ವಲ್ಪ ನಷ್ಟನೂ ಆಗಿರುತ್ತೆ ಈ ಅಪ್ಡೇಟ್ಗಳು ಬಂದಿರೋದ್ರಿಂದ. ಓಕೆನಾ? ಇದರಲ್ಲಿ ಬಂದ್ಬಿಟ್ಟು ನಾವು ಮೊದಲು ನಷ್ಟದ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ಈಗ ನೀವು ತುಂಬಾ ವಿಡಿಯೋಸ್ಗಳನ್ನ ನೋಡಿರ್ಬೋದು. ಈಗ ಏನಂತ AI ಚಾನಲ್ಸ್ಗಳು ಮಾನಿಟೈಸ್ ಆಗಲ್ಲ, ಡಿಮಾನಿಟೈಸ್ ಆಗ್ತಿದೆ, ರಿಜೆಕ್ಟ್ ಆಗ್ತಿದೆ ಅಂತ. ಓಕೆನಾ? ಹೌದು ಫ್ರೆಂಡ್ಸ್, ಯೂಟ್ಯೂಬೇ ಹೇಳಿದೆ ಇದು ಬಂದ್ಬಿಟ್ಟು AI ಚಾನಲ್ಸ್ಗಳೇನಿದೆ, ಇಂದ ಏನು ವಿಡಿಯೋಸ್ ಮಾಡಿರೋದು ಚಾನಲ್ ರಿಜೆಕ್ಟ್ ಆಗ್ತಿದೆ ಅಂತ. ಆದರೆ ಯಾವ ರೀತಿ ಚಾನಲ್ಸ್ಗಳು ಯಾವ ರೀತಿ ವಿಡಿಯೋಸ್ನ ಮಾಡಿದ್ರೆ ನಮ್ಮದು AI ವಿಡಿಯೋಸ್ಗಳು ರಿಜೆಕ್ಟ್ ಆಗ್ತಿದೆ ಅಂತಾನು ಯೂಟ್ಯೂಬ್ ಬಂದ್ಬಿಟ್ಟು ಡೀಟೇಲ್ ಆಗಿ ಮೆನ್ಷನ್ ಮಾಡಿದೆ. ಓಕೆನಾ? ಯಾವ ರೀತಿ ಅಂತ ಹೇಳಿದ್ರೆ, ಈಗ AI ಚಾನಲ್ಸ್ಗಳು ಅಂತ ಹೇಳಿದ ತಕ್ಷಣ ಟೋಟಲಿ AI ಚಾನಲ್ಸ್ಗಳನ್ನ ಮಾಡಿದ್ರೆ ಮತ್ತೆ ಲೋ ಎಫರ್ಟ್ ಇರುವಂತಹ ನಾವೇನು ವಿಡಿಯೋಸ್ಗಳನ್ನ ಮಾಡಿದ್ರೆ ನಮ್ಮ ಚಾನಲ್ ಬಂದ್ಬಿಟ್ಟು ಡಿಮಾನಿಟೈಸ್ ಆಗುತ್ತೆ ಅಂತ ಏನು ಮಾಡಿದೆ ಯೂಟ್ಯೂಬೇ ಹೇಳಿದೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ಗೆ ಯಾವ ರೀತಿ AI ಚಾನಲ್ಸ್ಗಳಂತ ಹೇಳೋದಾದ್ರೆ, ಯಾವ ರೀತಿ ಅಂದರೆ AI ಇಂದನೇ ನಾವು ಸ್ಕ್ರಿಪ್ಟನ್ನು ತಗೊಂಡು AI ನಾವೇನು ಮಾಡೋದು, ಪ್ರಾಂಪ್ಟ್ ತಗೊಂಡು AI ಇಂದನೇ ಏನು ಇಮೇಜ್ನ ತಗೊಳ್ಳೋದು. ಓಕೆನಾ? AI ಇಮೇಜ್ನ ತಗೊಂಡ್ಬಿಟ್ಟು ಮತ್ತೆ AI ಇಂದನೇ ನಾವೇನು ಮಾಡೋದು, ವಿಡಿಯೋನ ಮಾಡಿಕೊಂಡು AI ಇಂದನೇ ನಾವೇನು ವಿಡಿಯೋ ಜನರೇಟ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡೋದ್ರಿಂದ, ಯೂಟ್ಯೂಬ್ಗೆ ಪೋಸ್ಟ್ ಮಾಡೋದ್ರಿಂದ ಈ ರೀತಿ ಲೋ ಎಫರ್ಟ್ ಇರೋದು ಮತ್ತೆ ಈ ರೀತಿ AI ಚಾನಲ್ಸ್ಗಳು ಬಂದ್ಬಿಟ್ಟು ಡಿಮಾನಿಟೈಸ್ ಆಗುತ್ತೆ ಅಂತ ಯೂಟ್ಯೂಬೇ ಡೀಟೇಲ್ ಆಗಿ ಹೇಳಿದೆ. ಓಕೆನಾ? ಇದ್ರಲ್ಲಿ ನಮ್ಮದೇ ಆದಂಥ ಯಾವುದಾದ್ರೂ ಎಫರ್ಟ್ ಇರಬೇಕು, ನಮ್ಮದೇ ಆದಂತಹ ಸ್ವಲ್ಪ ಏನಿದೆ ಎಫರ್ಟ್ ಇರಬೇಕು. ಓಕೆನಾ? ಲೋ ಎಫರ್ಟ್ ಇರಬಾರ್ದು, ಮತ್ತೆ AI ಇಂದನೇ ಎಲ್ಲದನ್ನು ನಾವು ಯೂಸ್ ಮಾಡಿರಬಾರ್ದು. ಈ ರೀತಿ ಚಾನಲ್ಸ್ಗಳು ಡಿಮಾನಿಟೈಸ್ ಆಗುತ್ತೆ ಅಂತ ಯೂಟ್ಯೂಬೇ ಬಂದ್ಬಿಟ್ಟು ನಮಗೆ ಹೇಳಿದೆ. ಓಕೆನಾ? ಈ ರೀತಿ ನಾವು AI ಇಂದನೇ ಎಲ್ಲದನ್ನು ಜನರೇಟ್ ಮಾಡ್ಕೊಂಡಿದ್ರೆ ಈ ರೀತಿ ಚಾನಲ್ಸ್ಗಳು ಮಾನಿಟೈಸ್ ಆಗಲ್ಲ. ಓಕೆನಾ? ಬೈ ಚಾನ್ಸ್ ಏನಾದ್ರೂ ಈ ರೀತಿ ಚಾನಲ್ಸ್ಗಳು ಮಾನಿಟೈಸ್ ಆಗಿದ್ರೆ ಇದು ಬಂದ್ಬಿಟ್ಟು ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ. ಓಕೆನಾ? ಇದು ಬಂದ್ಬಿಟ್ಟು AI ಇಂದನೇ ನಾವು ಜನರೇಟ್ ಮಾಡಿರೋದು ಬಂದ್ಬಿಟ್ಟು ಏನಾದ್ರೂ ಮಾನಿಟೈಸ್ ಆಗಿದ್ರು ಕೂಡ ಅದು ರಿಜೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಓಕೆನಾ? ಇದಾಯ್ತು ಒಂದು ಚಾನಲ್. ಓಕೆನಾ? ಇನ್ನು ನೆಕ್ಸ್ಟ್ ಚಾನಲ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಕಾಪಿ ಪೇಸ್ಟ್ ಚಾನಲ್. ಓಕೆನಾ? ಈಗ ಕೆಲವರು ಯಾವ ರೀತಿ ಅಂದರೆ ಡೈರೆಕ್ಟ್ ಆಗಿ ಎಲ್ಲಿಂದಾದ್ರೂ ವಿಡಿಯೋಸ್ನೆಲ್ಲ ತೆಗೆದುಬಿಟ್ಟು ಡೈರೆಕ್ಟ್ ಆಗಿ ಕಾಪಿ ಮಾಡಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಡ್ತಾರೆ. ಈ ರೀತಿ ಚಾನಲ್ಸ್ಗಳು ಕೂಡ ಮಾನಿಟೈಸ್ ಆಗಲ್ಲ. ಓಕೆನಾ? ಫಾರ್ ಎಕ್ಸಾಂಪಲ್ಗೆ ಈಗ ಯಾವುದಾದ್ರೂ ಒಂದು ವಿಡಿಯೋಸ್ನ ಇಲ್ಲಿಂದಾದ್ರೂ ಕಾಪಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಡಿಟಿಂಗ್ಸ್ನ ಮಾಡಿಬಿಟ್ಟು ಅದನ್ನು ಅದರಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಸ್ವಲ್ಪ ವಾಯ್ಸ್ ಓವರ್ನ ಮಾಡಿಬಿಟ್ಟು ಕಾಪಿ ಪೇಸ್ಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ. ಓಕೆನಾ? ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರು ಕೂಡ ಈಗ ಡಿಮಾನಿಟೈಸ್ ಆಗುತ್ತೆ. ಇದಾಯ್ತು ಇನ್ನು ಎರಡನೇ ಚಾನಲ್. ಇನ್ನು ನೆಕ್ಸ್ಟ್ ಮೂರನೇ ಚಾನಲ್ ಯಾವ ರೀತಿ ಚಾನಲ್ಸ್ಗಳು ಅಂತ ನೋಡೋದಾದ್ರೆ, ಇನ್ನು ಕೆಲವು ಚಾನಲ್ಸ್ಗಳಿದೆ. ಈಗ ಹೇಳೋದಾದ್ರೆ ಲೋ ಎಫರ್ಟ್ ಇರುವಂತಹ ಚಾನಲ್ಸ್ಗಳು. ಓಕೆನಾ? ಲೋ ಎಫರ್ಟ್ ಇರುವಂತಹ ಚಾನಲ್ಸ್ಗಳಂದ್ರೆ ನಾವು ಯಾವುದೇ ರೀತಿ ನಮ್ದು ಎಡಿಟಿಂಗ್ ಮಾಡಿಲ್ಲ, ಯಾವುದೇ ರೀತಿ ನಮ್ದು ಎಫರ್ಟ್ ಹಾಕಿಲ್ಲ, ಏನು ಇಲ್ಲ, ಡೈರೆಕ್ಟ್ ಆಗಿ ನಾವು ಎಲ್ಲಿಂದಾದ್ರೂ ವಿಡಿಯೋಸ್ನ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಕೂಡ ನಮ್ದು ಏನಾಗಿರುವಂತಹ ಚಾನಲ್ಸ್ ಕೂಡ ಡಿಮಾನಿಟೈಸ್ ಆಗುತ್ತೆ. ಈಗ ಬರೀ ನಮ್ದೇನು ವಾಯ್ಸ್ ಸಾಂಗ್ ಎಲ್ಲ ಬಂದ್ಬಿಟ್ಟು ಯೂಟ್ಯೂಬ್ ಇಂದ ಆಡ್ ಮಾಡೋದು, ವಿಡಿಯೋದಲ್ಲಿ ಯಾವುದೇ ರೀತಿ ನಾವು ಏನು ಚೇಂಜಸ್ ಮಾಡಿರಲ್ಲ, ನಮ್ದೇ ಯಾವುದೇ ರೀತಿಯ ಎಫರ್ಟ್ ಇಲ್ಲದಲ್ಲೇ ಡೈರೆಕ್ಟ್ ಆಗಿ ಈ ರೀತಿಯ ವಿಡಿಯೋಸ್ನ ನಾವು ಅಪ್ಲೋಡ್ ಮಾಡೋದ್ರಿಂದ ಕೂಡ ನಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ. ಓಕೆನಾ? ಇನ್ನು ನೆಕ್ಸ್ಟ್ ಚಾನಲ್ ಬಂದ್ಬಿಟ್ಟು ರಿಯೂಸ್ ಕಂಟೆಂಟ್ ಅಥವಾ ರಿಪೀಟೆಡ್ ಕಂಟೆಂಟ್. ರಿಯೂಸ್ ಕಂಟೆಂಟ್ ಅಂತ ಹೇಳೋದಾದ್ರೆ ಏನಪ್ಪಾ ಅಂದ್ರೆ, ನಾವು ಹಾಕಿದ್ದೇ ಒಂದು ವಿಡಿಯೋಸ್ನ ಮತ್ತೆ ಮತ್ತೆ ಹಾಕೋದು. ಈಗ ಯಾವುದಾದ್ರೂ ಒಂದು ವಿಡಿಯೋನ ಹಾಕಿದೀವಿ, ಅದಕ್ಕೆ ಒಳ್ಳೆ ವ್ಯೂಸ್ ಎಲ್ಲ ಬಂದಿದೆ ಅಂತ ಮತ್ತೆ ಮತ್ತೆ ಆ ವಿಡಿಯೋಸ್ನ ಹಾಕೋದು. ಇಲ್ಲ ಅಂದ್ರೆ ಬೇರೆ ಯಾರ್ದಾದ್ರೂ ಒಂದು ವಿಡಿಯೋಸ್ನ ನಾವು ಏನು ಮಾಡೋದು, ಡೌನ್ಲೋಡ್ ಮಾಡಿಬಿಟ್ಟು ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು. ಇಲ್ಲ ಅಂದ್ರೆ ನಿಮ್ಮದೇ ವಿಡಿಯೋಸ್ನ ಮತ್ತೆ ಡೌನ್ಲೋಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದ್ರಿಂದ ಕೂಡ ರಿಪೀಟೆಡ್ ಕಂಟೆಂಟ್ ಅಥವಾ ರಿಯೂಸ್ ಕಂಟೆಂಟ್ ಬರುತ್ತೆ. ಓಕೆನಾ? ಇದು ಬಂದ್ಬಿಟ್ಟು ಮೊದಲೇ ಯೂಟ್ಯೂಬ್ ಕೊಡ್ತಾ ಇತ್ತು. ಓಕೆನಾ? ಇವಾಗ ಅಂತ ಅಲ್ಲ, ಇದು ಬಂದ್ಬಿಟ್ಟು ಈ ರಿಪೀಟೆಡ್ ಕಂಟೆಂಟ್ ಮತ್ತೆ ರಿಯೂಸ್ ಕಂಟೆಂಟ್ ಮೊದಲೇ ಯೂಟ್ಯೂಬ್ ಕೊಟ್ಬಿಟ್ಟು ನಮಗೆ ಏನು ಮಾಡ್ತಿತ್ತು, ನಮ್ಮ ಚಾನಲ್ಗೆ ಈ ರೀತಿ ಇದನ್ನು ಕೊಡ್ತಿತ್ತು. ನಾವು ಈ ರೀತಿ ವಿಡಿಯೋಸ್ನ ಏನಾದರೂ ಹಾಕ್ತಾ ಇದ್ರೆ ರಿಪೀಟ್ ಮಾಡಿ ಮತ್ತೆ ವಿಡಿಯೋಸ್ನ ಹಾಕ್ತಿದ್ರೆ, ಇಲ್ಲ ಬೇರೆಯವರು ವಿಡಿಯೋಸ್ನ ತೆಗೆದುಬಿಟ್ಟು ನಾವು ಹಾಕ್ತಿದ್ರೆ ಮೊದಲೇ ಬಂದ್ಬಿಟ್ಟು ಯೂಟ್ಯೂಬ್ ಏನು ಮಾಡ್ತಿತ್ತು, ನಮಗೆ ಇದನ್ನು ಕೊಡ್ತಿತ್ತು, ರಿಯೂಸ್ ಕಂಟೆಂಟ್ ಅಥವಾ ರಿಪೀಟೆಡ್ ಕಂಟೆಂಟ್ನ. ಓಕೆನಾ?
ಓಕೆನಾ. ಈ ರೀತಿ ಚಾನಲ್ಸ್ಗಳು ಮೊನಿಟೈಸ್ ಆಗಲ್ಲ ಅಂತ ಯೂಟ್ಯೂಬೇ ಬಂದ್ಬಿಟ್ಟು ಏನಾಗಿದೆ ನಮಗೆ ಮೆನ್ಷನ್ ಮಾಡಿದೆ. ಓಕೆನಾ, ಡೀಟೇಲ್ ಆಗಿ ಯೂಟ್ಯೂಬೇ ಬಂದ್ಬಿಟ್ಟು ನಮಗೆ ಮೆನ್ಷನ್ ಮಾಡಿದೆ ಯಾವ ರೀತಿ ಚಾನಲ್ಸ್ಗಳು ಮೊನಿಟೈಸ್ ಆಗಲ್ಲ ಅಂತ. ಓಕೆನಾ. ಇನ್ನು ಮತ್ತೆ ಬಂದ್ಬಿಟ್ಟು ಇನ್ನು ಕೆಲವರು ಏನು ಮಾಡ್ತಿದ್ದಾರೆ, ವೀಡಿಯೋಸ್ನ ಮಾಡಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಿದ್ದಾರೆ AI ಚಾನಲ್ಸ್ಗಳು ಮೊನಿಟೈಸೇ ಆಗಲ್ಲ ಅಂತ. ಮೊನಿಟೈಸ್ ಆಗುತ್ತೆ ಫ್ರೆಂಡ್ಸ್. ಯಾವ ರೀತಿ ಅಂದರೆ AI ಜೊತೆಗೆ ನಮ್ದು ಯಾವುದೇ ರೀತಿ ಎಫರ್ಟ್ ಇರಬೇಕು. ಓಕೆನಾ. ಈಗ ನಮಗೆ ಏನಾದರೂ ಒಂದು ವಿಡಿಯೋಗೆ ಒಂದು ಸ್ಕ್ರಿಪ್ಟ್ ಏನಾದರೂ ಬೇಕಂದರೆ ನಾವು AI ಇಂದ ಸ್ಕ್ರಿಪ್ಟನ್ನು ತೊಗೊಂಡ್ಬಿಟ್ಟು ನಮ್ಮದೇ ಅಂತಹ ವಿಡಿಯೋ ಮತ್ತು ನಮ್ಮದೇ ಆದಂತಹ ಸಾಂಗ್, ನಮ್ಮದೇ ಆದಂತಹ ವಾಯ್ಸನ್ನು ನಾವು ಆ್ಯಡ್ ಮಾಡೋದ್ರಿಂದ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಈ ರೀತಿ AI ಚಾನಲ್ಸ್ಗಳು ಮಾನಿಟೈಸ್ ಆಗುತ್ತೆ. ಓಕೆನಾ. ನಾವು ಫುಲ್ಲೇ ಆಗಿಬಿಟ್ಟು ಏನು ಎಲ್ಲದನ್ನೂ AI ಇಂದನೇ ಜನ್ರೇಟ್ ಮಾಡಬಾರ್ದು. ಆ ರೀತಿ ಚಾನಲ್ಸ್ಗಳು ಮಾನಿಟೈಸ್ ಆಗಲ್ಲ. ನಾವು ಇವಾಗ ಏನಾದರೂ ಸ್ಕ್ರಿಪ್ಟು ಅದನ್ನೆಲ್ಲ ನಾವು ತೊಗೊಳ್ಳೋದ್ರಿಂದ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಇಲ್ಲಾಂದರೆ ನಮ್ಮದೇ ಆದಂಥ ಓನ್ ವಿಡಿಯೋಗೆ ನಾವೇನು ವಾಯ್ಸು ಅದನ್ನು ಆ್ಯಡ್ ಮಾಡೋದ್ರಿಂದ ಕೂಡ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಓಕೆನಾ. ಬರೀ AI ಅಲ್ಲ, AI ಪ್ಲಸ್ ನಿಮ್ಮದೇ ಆದಂತಹ ಎಫರ್ಟನ್ನು ನೀವೇನು ಮಾಡಿರಬೇಕು, ನಿಮ್ಮದು ವೀಡಿಯೋಸ್ಗಳಲ್ಲಿ ನೀವು ಆ್ಯಡ್ ಮಾಡಿರಬೇಕು. ಓಕೆನಾ. ಇದು ಬಂದುಬಿಟ್ಟು ಡೀಟೇಲ್ ಆಗಿ ಯೂಟ್ಯೂಬ್ ಏನು ಮಾಡಿದೆ ಮೆನ್ಷನ್ ಮಾಡಿದೆ. ಓಕೆನಾ. ಇವಾಗ ನೀವೇನಾದರೂ AI ಚಾನಲ್ಸ್ಗಳನ್ನ ಮಾಡ್ತಿದ್ರೆ ನಿಮ್ಮದು AI ಚಾನಲ್ಸ್ಗಳಲ್ಲಿ ನಿಮ್ದು ಏನಿರಬೇಕು, ಹುಮೆನ್ ಟಚ್ ಇರಬೇಕು ಅಂತ ಯೂಟ್ಯೂಬೇ ಹೇಳಿದೆ. ಓಕೆನಾ. ಹುಮೆನ್ ಟಚ್ ಅಂತ ಹೇಳಿದ್ರೆ ಇವಾಗ ನಮ್ದು ಏನಿದೆ, AI ಇಂದ ನೀವೇನಾದರೂ ಹೆಲ್ಪ್ ತಗೊಳ್ತಾ ಇದ್ರೆ ನಿಮ್ಮದು ಚಾನಲಿಗೆ. ಓಕೆನಾ. ಅದ್ರ ಜೊತೆಗೆ ನಿಮ್ಮದೇ ಆದಂತಹ ಯಾವುದಾದ್ರೂ ಸ್ವಲ್ಪ ಎಫರ್ಟನ್ನು ನೀವು ಹಾಕಿರಬೇಕು. ಟೋಟಲಿ ಬಂದ್ಬಿಟ್ಟು AI ಇಂದಾನೆ ಎಲ್ಲದನ್ನೂ ನಾವು ಜನರೇಟ್ ಮಾಡ್ಕೊಂಡಿರಬಾರ್ದು. ಓಕೆನಾ. ಇದು ಬಂದ್ಬಿಟ್ಟು ಯೂಟ್ಯೂಬ್ ಡೀಟೇಲ್ ಆಗಿ ಮೆನ್ಷನ್ ಮಾಡಿದೆ. ಆಯಿತು ಯೂಟ್ಯೂಬ್ದು ಬ್ಯಾಡ್ ಅಪ್ಡೇಟ್ ಅಂದರೆ ನಮಗೆ ಯಾವುದೇ ರೀತಿ ನಷ್ಟ ಆಗುತ್ತೆ ಯೂಟ್ಯೂಬ್ ಕಡೆಯಿಂದ ಅಂತ ಆಯಿತು. ಇದು ಇದರಲ್ಲಿ ಡೀಟೇಲ್ ಆಗಿ ಹೇಳಬೇಕು ಅಂದರೆ ನಾವೇನು AI ಇದೆ ಎಲ್ಲ ರೀತಿ ವೀಡಿಯೋಸ್ನ ಜನರೇಟ್ ಮಾಡಿಕೊಂಡು ನಾವು AI ಇಂದಾನೆ ಸ್ಕ್ರಿಪ್ಟು, AI ಇಂದಾನೆ ವಾಯ್ಸ್ ಓವರ್ ಮಾಡೋದು, ಅಂದರೆ AI ವಾಯ್ಸನ್ನೇ ಯೂಸ್ ಮಾಡಿಕೊಂಡು ಎಲ್ಲದನ್ನೂ AI ಇಂದಾನೆ ಮಾಡೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ಗೆ ಮಂಕಿ ವ್ಲಾಗ್ ವಿಡಿಯೋ ಏನೇನು ಮಾಡ್ತಿದ್ದಾರೆ, ಮತ್ತು ಪೇಸ್ಟ್ ವೀಡಿಯೋಸ್ಗಳು ಏನು ಮಾಡ್ತಿದ್ದಾರೆ, ಇವ್ರದ್ದೆಲ್ಲ ಬಂದ್ಬಿಟ್ಟು ಮಾನಿಟೈಸ್ ಏನಾಗ್ತಿದೆ, ರಿಜೆಕ್ಟ್ ಆಗ್ತಿದೆ. ಓಕೆನಾ. ಇದಾಯಿತು ನಮಗೆ ಯೂಟ್ಯೂಬ್ ಕಡೆಯಿಂದ ಆಗ್ತಿರುವಂಥ ನಷ್ಟದ ಬಗ್ಗೆ. ಇನ್ನು ನಮಗೆ ಯೂಟ್ಯೂಬ್ ಕಡೆಯಿಂದ ಒಂದು ಗುಡ್ ಅಪ್ಡೇಟ್ ಬರ್ತಿದೆ ಅಂತ ಹೇಳಿದ್ನಲ್ವಾ, ಅಂದರೆ ಯೂಟ್ಯೂಬ್ ಕಡೆಯಿಂದ ನಮಗೆ ಸಿಗ್ತಿರುವಂಥ ಲಾಭದ ಬಗ್ಗೆ ಮಾತಾಡೋದಾದ್ರೆ ಯೂಟ್ಯೂಬಲ್ಲಿ ಏನಾಗುತ್ತೆ, ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಅದು ಏನಕ್ಕೆ ನಮಗೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳೋದಾದ್ರೆ ಏನಕ್ಕಂದರೆ ಇವಾಗ ಬಂದ್ಬಿಟ್ಟು ತುಂಬ ಜನ ಈ ರೀತಿ AI ವಿಡಿಯೋಸ್ಗಳು ಮತ್ತು ಅವ್ರದ್ದು ಯಾವುದೇ ರೀತಿ ಎಫರ್ಟ್ ಇಲ್ದಿರೋ ಅಂತಹ ವೀಡಿಯೋಸ್ಗಳನ್ನ ತುಂಬ ಮಾಡಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ರು. ಇದನ್ನೆಲ್ಲದನ್ನು ಅವರು ರಿಜೆಕ್ಟ್ ಮಾಡೋದ್ರಿಂದ ಇವಾಗ ಓನ್ ಕಂಟೆಂಟ್ ಮತ್ತು ಯಾರೆಲ್ಲ ಎಫರ್ಟ್ ಹಾಕಿ ವಿಡಿಯೋಸ್ ಮಾಡ್ತಿದ್ದಾರೆ ಅವರಿಗೆಲ್ರಿಗೂ ಬಂದ್ಬಿಟ್ಟು ಯೂಟ್ಯೂಬ್ ಕಡೆಯಿಂದ ಏನಿದೆ ದುಡ್ಡು ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಏನು ಮಾಡ್ತಿದ್ದಾರೆ, ಕೊಡ್ತಾ ಇದ್ದಾರೆ. ಏನಕ್ಕಂದರೆ ಬೇಡದಿರುವಂತಹ ಚಾನಲ್ಸ್ಗಳನ್ನೆಲ್ಲ ಅವ್ರದ್ದು ಯೂಟ್ಯೂಬ್ ಪ್ಲಾಟ್ಫಾರ್ಮಿಂದ ಏನು ಮಾಡ್ತಿದ್ದಾರೆ, ಅವರು ರಿಜೆಕ್ಟ್ ಮಾಡ್ತಿದ್ದಾರೆ. ಅವ್ರ ಚಾನಲ್ದು ಡಿಮಾನಿಟೈಸ್ ಮಾಡ್ತಿರೋದ್ರಿಂದ ಈ ಓನ್ ಕಂಟೆಂಟ್ ಮಾಡ್ತಿರೋರಿಗೆಲ್ಲ ಏನು ಅಮೌಂಟ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕೊಡ್ತಿದೆ ಯೂಟ್ಯೂಬ್. ಓಕೆನಾ. ಈಗ ನಮಗೆ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳೋದಾದ್ರೆ ಈಗ ಯೂಟ್ಯೂಬಿಗೆ ಏನು ಮಾಡುತ್ತೆ, ಯಾರು ಆ್ಯಡ್ ನಡೆಸ್ತಿದ್ದಾರೆ ಅವ್ರು ಬಂದ್ಬಿಟ್ಟು ಯೂಟ್ಯೂಬಿಗೆ ಏನು ಮಾಡುತ್ತೆ, ಅಮೌಂಟನ್ನು ಕೊಡುತ್ತೆ. ಯೂಟ್ಯೂಬ್ ಆ ಅಮೌಂಟನ್ನು ತಗೊಂಡು ಏನು ಮಾಡುತ್ತೆ, ಈಗ ಯಾರೆಲ್ಲ ಯೂಟ್ಯೂಬ್ ಚಾನಲನ್ನು ಮಾನಿಟೈಸ್ ಮಾಡ್ಕೊಂಡಿದ್ದಾರೆ ಅವರಿಗೆ ಬಂದ್ಬಿಟ್ಟು ಯೂಟ್ಯೂಬ್ ಏನು ಮಾಡುತ್ತೆ, ಈ ಅಮೌಂಟನ್ನು ಕೊಡುತ್ತೆ ಅಲ್ವಾ. ಯಾರ್ದೆಲ್ಲ ಚಾನಲ್ ಮಾನಿಟೈಸ್ ಆಗಿರುತ್ತೆ ಅವ್ರದ್ದೆಲ್ಲ ಚಾನಲ್ದು ಏನಾಗುತ್ತೆ, ಆ್ಯಡ್ಸ್ ರನ್ ಆಗುತ್ತೆ. ಈ ಆ್ಯಡ್ಸ್ ರನ್ ಆಗೋದ್ರಿಂದ ಏನು ಮಾಡುತ್ತೆ, ಯೂಟ್ಯೂಬು ಯಾರ್ದೆಲ್ಲ ಚಾನಲ್ಗೆ ಆ್ಯಡ್ಸ್ ರನ್ ಆಗ್ತಿದೆ ಅವರಿಗೆ ಬಂದ್ಬಿಟ್ಟು ಯೂಟ್ಯೂಬ್ ಏನು ಮಾಡುತ್ತೆ, ದುಡ್ಡನ್ನು ಕೊಡುತ್ತೆ. ಈಗ ಹೇಳೋದಾದ್ರೆ 100% ಅಲ್ಲಿ 55% ಏನಿದೆ ಯೂಟ್ಯೂಬು ನಮಗೆ ಮಾನಿಟೈಸ್ ಯಾರ್ದೆಲ್ಲ ಆಗಿದೆ ಅವರಿಗೆ ಕೊಟ್ಬಿಟ್ಟು 45% ಏನಿದೆ ಅದು ಬಂದ್ಬಿಟ್ಟು ಯೂಟ್ಯೂಬ್ ಏನಿದೆ ಅವ್ರ ಪ್ಲಾಟ್ಫಾರ್ಮ್ ಏನಿದೆ ಅದನ್ನ ನಡೆಸ್ಕೊಳ್ಳೋಕೆ ಯೂಟ್ಯೂಬ್ ಇಟ್ಕೊಳ್ತಿದೆ. ಓಕೆನಾ. 55% ಏನಿದೆ ಅದು ಕ್ರಿಯೇಟರ್ಸ್ಗೆ ಕೊಟ್ಬಿಟ್ಟು ಬಾಕಿ ಉಳಿದಿರುವಂತ 45% ಅನ್ನ ಏನ್ ಮಾಡುತ್ತೆ, ಯೂಟ್ಯೂಬ್ ಅದ್ರ ಪ್ಲಾಟ್ಫಾರ್ಮ್ ನಡೆಸ್ಕೊಳ್ಳೋಕೆ ಅಂತ ಅವ್ರು ಇದಕ್ಕೆ ಇಟ್ಕೊಳ್ಳುತ್ತೆ. ಅದೇ ಶಾರ್ಟ್ ವಿಡಿಯೋಸ್ ಅಲ್ಲಿ ಹೋಗೋದಾದ್ರೆ 100% ಅಲ್ಲಿ 45% ಏನು ಮಾಡುತ್ತೆ, ಕ್ರಿಯೇಟರ್ಸ್ಗೆ ಕೊಟ್ಬಿಟ್ಟು 55% ಅಮೌಂಟ್ ಏನಿದೆ ಆ ದುಡ್ಡನ್ನ ಯೂಟ್ಯೂಬ್ ಇಟ್ಕೊಳ್ತಾ ಇದೆ. ಓಕೆನಾ. ಇದರಲ್ಲಿ ನಾವು ಕಂಪೇರ್ ಮಾಡೋದಾದ್ರೆ ಲಾಂಗ್ ವಿಡಿಯೋಸ್ ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಶಾರ್ಟ್ ವಿಡಿಯೋಸ್ಗಿಂತ. ಏನಕ್ಕಂದ್ರೆ ಲಾಂಗ್ ವಿಡಿಯೋಸ್ ಅಲ್ಲಿ 55% ಕ್ರಿಯೇಟರ್ಸ್ ಕೊಡ್ತಿದೆ, 45% ಬಂದ್ಬಿಟ್ಟು ಶಾರ್ಟ್ ವಿಡಿಯೋಸ್ ಕ್ರಿಯೇಟರ್ಸ್ ಯಾರಿದ್ದಾರೆ ಅವರಿಗೆ ಬಂದ್ಬಿಟ್ಟು ಯೂಟ್ಯೂಬ್ ಕೊಡ್ತಿದೆ. ಓಕೆನಾ. ಇದರಿಂದ ನಮಗೆ ಯಾವ ರೀತಿ ಅರ್ನಿಂಗ್ಸ್ ಆಗ್ತಿದೆ ಅಂತ ಹೇಳೋದಾದ್ರೆ ಈಗ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಆಲ್ರೆಡಿ ತುಂಬಾ ಚಾನಲ್ಸ್ಗಳಿತ್ತು. ಓಕೆನಾ. ಈಗ ಈ ಅಪ್ಡೇಟ್ ಬಂದಿರೋದ್ರಿಂದ ಜುಲೈ 15 ಈ ಅಪ್ಡೇಟ್ ಬಂದಿರೋದ್ರಿಂದ ಏನಾಗ್ತಿದೆ ಅಂದ್ರೆ ತುಂಬಾ ಕಾಪಿ ಪೇಸ್ಟ್ ಚಾನಲ್ಸ್ಗಳಾಗಿರ್ಬೋದು, AI ಚಾನಲ್ಸ್ಗಳಾಗಿರ್ಬೋದು, ಈ ರೀತಿ ಎಲ್ಲ ಚಾನಲ್ಸ್ಗಳನ್ನ ಏನು ಮಾಡ್ತಿದೆ, ಯೂಟ್ಯೂಬ್ ಅವ್ರ ಪ್ಲಾಟ್ಫಾರ್ಮ್ ಇಂದ ರಿಮೂವ್ ಮಾಡ್ತಿದೆ. ಅದನ್ನ ರಿಮೂವ್ ಮಾಡೋದ್ರಿಂದ ಏನೀಗ ಒರಿಜಿನಲ್ ಕಂಟೆಂಟ್ ಯಾರ್ದಿರುತ್ತೆ, ಯಾರ್ದು ಫೇಸ್ ವ್ಯಾಲ್ಯೂ ಇದ್ದು ಒಳ್ಳೆ ಕಂಟೆಂಟ್ ಅಲ್ಲಿ ವಿಡಿಯೋ ಮಾಡ್ತಿದ್ದಾರೆ ಅವ್ರ ಚಾನಲ್ಸ್ಗಳಿಗೆ ಅರ್ನಿಂಗ್ಸ್ನ ಜಾಸ್ತಿ ಮಾಡ್ತಿದೆ ಯೂಟ್ಯೂಬ್ ಬಂದ್ಬಿಟ್ಟು. ಇಲ್ಲಾಂದ್ರೆ ತುಂಬಾ ಚಾನಲ್ಸ್ಗಳಿತ್ತು, ಯೂಟ್ಯೂಬ್ ಎಲ್ಲರಿಗೂ ಕೊಡಬೇಕಿತ್ತು, ಹಾಗಾಗಿ ದುಡ್ಡನ್ನ ಏನು ಮಾಡ್ತಿತ್ತು, ಸ್ವಲ್ಪ ಅರ್ನಿಂಗ್ಸ್ ಅಲ್ಲಿ ಕಮ್ಮಿ ಮಾಡ್ತಿತ್ತು. ನಮಗೆ ಕ್ರಿಯೇಟರ್ಸ್ಗೆ ಕೊಡ್ತಿದ್ದ ಅಮೌಂಟ್ ಅಲ್ಲಿ ಏನು ಮಾಡ್ತಿತ್ತು, ಸ್ವಲ್ಪ ಕಮ್ಮಿ ಮಾಡ್ತಿತ್ತು. ಆದರೆ ಇವಾಗ ಬಂದ್ಬಿಟ್ಟು ಈ ಅಪ್ಡೇಟ್
ಇಂದ ತುಂಬಾ ಚಾನಲ್ಸ್ಗಳನ್ನ ರಿಮೂವ್ ಮಾಡ್ತಿದೆ. ಈ ರೀತಿ ತುಂಬಾ ಚಾನಲ್ಸ್ಗಳು ರಿಮೂವ್ ಆಗೋದ್ರಿಂದ ಒರಿಜಿನಲ್ ಕಂಟೆಂಟ್ ಇರೋರ್ದು ಮತ್ತೆ ಎಫರ್ಟ್ ಹಾಕಿ ಯಾರೆಲ್ಲ ವಿಡಿಯೋಸ್ ಮಾಡ್ತಿದ್ದಾರೆ ಅವರಿಗೆ ಬಂದ್ಬಿಟ್ಟು ಏನ್ ಮಾಡ್ತಿದೆ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗ್ತಿದೆ. ಓಕೆನಾ. ಇವಾಗ ಹೇಳೋದಾದ್ರೆ ಯೂಟ್ಯೂಬ್ ಅಲ್ಲಿ ಒಂದು ಅಪ್ಡೇಟ್ ಬಂದ್ರೆ ಲಾಭ ಇದ್ರೆ ಒಂದು ಅಪ್ಡೇಟ್ ಇಂದ ಇನ್ನೊಂದು ಅಪ್ಡೇಟ್ ಇಂದ ನಷ್ಟನೂ ಇರುತ್ತೆ. ಓಕೆನಾ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಇಂದ ಯಾವ ಅಪ್ಡೇಟ್ ಬಂದ್ರು ಅದರಿಂದ ಯಾವ್ದಾದ್ರು ಒಂದು ರೀತಿ ಕ್ರಿಯೇಟರ್ಸ್ಗೆ ಹೆಲ್ಪ್ಫುಲ್ ಆಗಿ ಇರುತ್ತೆ. ಓಕೆನಾ. ಈಗ ಇದರಲ್ಲಿ ಹೇಳೋದಾದ್ರೆ ನಿಮ್ದೇ ಆದಂತಹ ಎಫರ್ಟ್ ಆಗಿರುವಂತಹ ವಿಡಿಯೋಸ್ನ ನೀವು ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಚಾನಲ್ ಯಾವುದೇ ರೀತಿ ಡಿಮಾನಿಟೈಸ್ ಆಗಲ್ಲ, ಮತ್ತೆ ಇದರಿಂದ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಬೇರೆ ಇಂದ ಅದು ಇದು ಜನರೇಟ್ ಮಾಡಿಕೊಂಡು ನೀವು ವಿಡಿಯೋಸ್ಗಳನ್ನ ಹಾಕೋದ್ರಿಂದ ಮುಂದೆ ನಿಮ್ಮ ಚಾನಲ್ ಏನಿರುತ್ತೆ ತೊಂದರೆ ಕೂಡ ಆಗ್ಬೋದು. ಈಗ ಆಲ್ರೆಡಿ ಯಾರೆಲ್ಲ ಯೂಟ್ಯೂಬಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ವಿಡಿಯೋಸ್ನ ಹಾಕ್ಕೊಂಡಿದ್ದೀರಾ ಅವ್ರು ಬಂದ್ಬಿಟ್ಟು ಯಾವುದೇ ರೀತಿ ವಿಡಿಯೋಸ್ನ ಡಿಲೀಟ್ ಮಾಡೋದು ಬೇಡ, ಚಾನಲ್ ಕೂಡ ಡಿಲೀಟ್ ಮಾಡೋದು ಬೇಡ. ಓಕೆನಾ. ಯಾವುದೇ ರೀತಿ ವಿಡಿಯೋಸ್ನ ನೀವೇನು ಮಾಡಬಾರ್ದು, ಡಿಲೀಟ್ ಮಾಡಬೇಡಿ. ನಿಮ್ಮದು ಕಂಟೆಂಟ್ ಏನಿದೆ ಅದನ್ನು ಚೇಂಜ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.